ಈಗ ಇನ್ನೊಂದು ವಿಚಾರಕ್ಕೆ ಕೋಳಿ ಭಯಂಕರ ಸೌಂಡ್ ಮಾಡ್ತಾ ಇದೆ ರೀ. ಯಾವ ಕೋಳಿ ಅಂದ್ರೆ ಇದು ಪುತ್ತೂರು ಕಡೆಯ ಕೋಳಿ. ಯಾವನ್ ಬರ್ತಾರೆ ಬರಲಿ, ಈ ಜಾಗ ಏನು ಅವ್ರ ಅಪ್ಪಂದ ಅಂತ ಮಾತನಾಡಿದ್ರು. ಸರ್ಕಾರದ ಕಣ್ಣಲ್ಲಿ ಕೋಳಿ ಅಂಕ ಅನ್ನೋದು ಒಂದು ನಿಷೇಧಿತ ಆಟವಂತೆ. ಅಲ್ಲಿ ಏನೋ 22 ಹುಂಜಗಳನ್ನು ಕೂಡ ಅರೆಸ್ಟ್ ಮಾಡಿ ಜೀಪಲ್ಲಿ ಕರ್ಕೊಂಡು ಹೋಗಿದಾರಂತೆ. ಇದು ಚೆನ್ನಾಗಿರೋ ಸುದ್ದಿ. ಕಾಂಗ್ರೆಸ್ ಶಾಸಕರೇ ಇದೊಂದು ಈ ಸರ್ಕಾರದ ನೀತಿ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಧ್ವನಿ ಎತ್ತಿದ್ದಲ್ಲ, ಧ್ವನಿ ಎತ್ತಿ ಬೊಬ್ಬೆ ಹಾಕಿದ್ದು. ಇನ್ನೊಂದು ಕೋಳಿ ಸಾರಿನ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಏನಾದರೂ ಸಪ್ಲೈ ಹೋದ್ರೂ ಹೋಗುತ್ತೋ. ಕಾಂಗ್ರೆಸ್ಸಲ್ಲಿ ಎದುರುಗಡೆ ತೋರಿಸೋದೊಂದು, ಹಿಂದ್ಗಡೆ ಇರೋದೊಂದು ಅಂತ ಆಗುತ್ತೆ. ಈ ಚಿಕನ್ ಅಂಗಡಿಗಳಲ್ಲಿ ಏನು ಮಾಡಲಾಗುತ್ತೆ, ಕೋಳಿಯ ಕುತ್ತಿಗೆಯನ್ನು ಕಟ್ ಮಾಡಲಾಗುತ್ತೆ. ಅದು ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಜೀವ ಹೋಗೋದು ಕೋಳಿದೆ. ಈಗ ಕೋಳಿ ಅಂಕವನ್ನು ನಿಷೇಧ ಮಾಡೋಕ್ಕೆ ಏನು ಕಾರಣ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಒಂದು ವಾರದಿಂದ ಆ ಕಡೆ ಹಾಗೂ ಈ ಕಡೆ ಬರೀ ಕೋಳಿ ಮೊಟ್ಟೆ ಇಂಥದ್ದೇ ಸುದ್ದಿ ಆಗ್ಬಿಟ್ಟಿದೆ. ಅದೇನೋ ಕೋಳಿ ಮೊಟ್ಟೆ ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆಯಂತೆ. ಹಾಗಾಗಿ ಈ ಕ್ರಿಸ್ಮಸ್ ಬೇರೆ ಬಂತಲ್ಲ, ಹಾಗಾಗಿ ಈ ಕೇಕ್ಗಳಿಗೆ ಭಯಂಕರ ಮೊಟ್ಟೆಗಳು ಬೇಕಾಗುತ್ತಲ್ಲ, ಭಾರತದಿಂದ ಸಿಕ್ಕಾಪಟ್ಟೆ ಕೋಳಿ ಮೊಟ್ಟೆಗಳು, ಎಗ್ಗು ಈ ಬೇರೆ ದೇಶಕ್ಕೆ ರಫ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ದುಬಾರಿ ಅನ್ನೋ ಒಂದು ಸುದ್ದಿ ಬಂತ. ಅದರ ಆ ಕಡೆ ನಮ್ಮ ಪೊಲಿಟಿಕಲ್ ಸುದ್ದಿಯನ್ನು ನೋಡಿದ್ರೆ, ನಮ್ಮ ಸಿದ್ದರಾಮಯ್ಯನವರ ಮನೆಯಲ್ಲೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತಲ್ಲ, ಅದ್ರ ಥರನೇ ನಮ್ಮ DCM ಮನೆಯಲ್ಲೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಲಾಯಿತು. ಅಲ್ಲಿ ಕೋಳಿ ಸಾರು ಮಾಡಿದ್ರಂತೆ. ಖುದ್ದು ಇದನ್ನು CM ಅವರೇ ಕೋಳಿ ಸಾರನ್ನು ಚಪ್ಪರಿಸಿಕೊಂಡು ಬರೋಕ್ಕೆ ಮುಂಚೆ, ಚಪ್ಪರಿಸಿಕೊಂಡು ಬಂದ ಮೇಲೆ ಅವರ ಬಾಯಲ್ಲೇ ಹೇಳಿದರು. ಈಗ ಇನ್ನೊಂದು ವಿಚಾರಕ್ಕೆ ಕೋಳಿ ಭಯಂಕರ ಸೌಂಡ್ ಮಾಡ್ತಾ ಇದೆ ರೀ. ಯಾವ ಕೋಳಿ ಅಂದ್ರೆ ಇದು ಪುತ್ತೂರು ಕಡೆಯ ಕೋಳಿ. ಅಂದರೆ ಈ ನಿಮಗೆ ಕೋಳಿ ಅಂಕ, ಕೋಳಿ ಪಡೆ ಅಂತ ಕರೀತಾರಲ್ಲ, ಅದು ನಿಮಗೆ ಗೊತ್ತಿದೆಯಾ? ನಾವೆಲ್ಲ ನೋಡಿದ್ದೀವಿ, ಹಳ್ಳಿಯಲ್ಲಿ ಹುಟ್ಟು ಬೆಳೆದವರಲ್ವಾ, ಹಾಗಾಗಿ ಆ ಬಗ್ಗೆ ಚೆನ್ನಾಗಿ ಗೊತ್ತಿದೆ. 2 ಹುಂಜಗಳು ಇರ್ತವೆ. ಹುಂಜಗಳು ಒಳ್ಳೆ ರೊಚ್ಚಿಗೆಬ್ಸಿ ಅವಕ್ಕೆ ಈ ಫೈಟಿಂಗನ್ನು ಮಾಡಿಸಲಾಗುತ್ತೆ. ಯಾವ ಹುಂಜ ಗೆಲ್ಲುತ್ತಲ್ಲ, ಆ ಓನರಿಗೆ ಏನೋ ಒಂದು ಪ್ರೈಸ್ ಇರುತ್ತೆ, ಅಥವಾ ಈ ಸೋತ ಹುಂಜವನ್ನು ಕೊಡಬೇಕಾಗಿರುತ್ತೆ. ಅದವನು ಬಿರಿಯಾನಿ ಮಾಡ್ಕೊತಾನೋ, ಸುಕ್ಕ ಮಾಡ್ಕೊತಾನೋ, ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಈ ಥರ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೂಲ್ಸ್ಗಳಿದ್ದಾವೆ. ಆ ಫೈಟಿಂಗಿಗೆ ಆ ಹುಂಜಗಳ ಕಾಲಿಗೆ ಒಂದು ಚಿಕ್ಕದಾದ ಕತ್ತಿಯನ್ನು ಹಾಕಿರಲಾಗುತ್ತೆ. ಅದರಿಂದ ಫೈಟ್ ಮಾಡುವಾಗ ಆ ಕತ್ತಿಯಿಂದ ಯಾವುದು ಗಾಯ ಆಗುತ್ತಲ್ಲ, ಅದು ಕೆಳಗಡೆ ಬೀಳುತ್ತೆ. ಈ ಬೀಳಿಸಿದ ಹುಂಜ ವಿನ್ನರ್ ಅಂತ ಆಗುತ್ತೆ. ಇದು ಜಸ್ಟ್ ಗ್ರಾಮೀಣ ಕ್ರೀಡೆ ಮಾತ್ರ ಅಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವು ಕಡೆಗಳಲ್ಲಿ ಇದು ಸಂಪ್ರದಾಯದಂತೆ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಇದನ್ನು ಪುತ್ತೂರು ಭಾಗದಲ್ಲಿ, ಕರಾವಳಿಯಲ್ಲಿ ತುಂಬ ಸಿಕ್ಕಾಪಟ್ಟೆ ಎಂದು ಆಚರಣೆ ಮಾಡ್ತಾರೆ. ಆದರೆ ಸರ್ಕಾರದ ಕಣ್ಣಲ್ಲಿ ಕೋಳಿ ಅಂಕ ಅನ್ನೋದು ಒಂದು ನಿಷೇಧಿತ ಆಟವಂತೆ. ಇದನ್ನು ಯಾಕಾಗಿ ಅನ್ನೋದನ್ನು ಸರ್ಕಾರವೇ ಹೇಳಬೇಕು. ಈ ಮುಂಚಿನಿಂದಲೂ ಕೂಡ ನಮ್ಮ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ ಇದೆಲ್ಲವನ್ನು ಪಾಲಿಸಿಕೊಂಡು ಬಂದವರಿಗೆ ಇಂಥ ಖಾಲಿ ಪುಕ್ಕಟೆ ಕಾನೂನು ತಂದು ಎಲ್ಲವನ್ನು ನಿಲ್ಲಿಸೋಕ್ಕೆ ನೋಡ್ತಾರಲ್ಲ, ಅದರ ವಿರುದ್ಧ ವಿಶೇಷವಾದ ಒಂದು ಈ ದ್ವೇಷ ಅಂತಾರಲ್ಲ, ಅದು ಬರುತ್ತೆ. ಆ ದ್ವೇಷ ಈಗ ಬಂದಿದ್ದು ಜನಸಾಮಾನ್ಯರಿಗಲ್ಲ, ಅಥವಾ ವಿಪಕ್ಷದಲ್ಲಿರೋ BJP ನಾಯಕರಿಗೂ ಅಲ್ಲ, ಅಥವಾ ಅವರ ದೋಸ್ತಿಯಲ್ಲಿರೋ ಕಾಂಗ್ರೆಸ್ ಅವರಿಗೂ ಅಲ್ಲ. ಖುದ್ದು ಕಾಂಗ್ರೆಸ್ ಶಾಸಕರೇ ಇದೊಂದು ಈ ಸರ್ಕಾರದ ನೀತಿ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಧ್ವನಿ ಎತ್ತಿದ್ದಲ್ಲ, ಧ್ವನಿ ಎತ್ತಿ ಬೊಬ್ಬೆ ಹಾಕಿದ್ದು. ಯಾವನ್ ಬರ್ತಾರೆ ಬರಲಿ, ಈ ಜಾಗ ಏನು ಅವ್ರ ಅಪ್ಪಂದ ಅಂತ ಮಾತನಾಡಿದರು. ಕೋಳಿ ಅಂಕ ನಡೆಯುವಾಗ ಪೊಲೀಸರು ಬಂದು ಏನಾದರೂ ನಿಮಗೆ ಹಿಂಸೆ ಕೊಟ್ಟರೆ ಕಾಲರ್ ಹಿಡೀರಿ ಅನ್ನೋ ಮಾತು ಬಂದಿತ್ತು. ಜೊತೆಗೆ ಲಾಠಿ ಚಾರ್ಜ್ ಮಾಡಿದೆ, ಚದುರ್ಸಕ್ಕೆ ನೋಡಿದೆ, ಇದೆಲ್ಲ ಇಟ್ಕೊಬಿಡಿ, ನಾನೇ ಮುಂದೆ ನಿಂತು ಮಾಡಿಸ್ತಾ ಇದ್ದೀನಿ ಅಂತ ಅವರೇ ಖುದ್ದು ಹುಂಜವನ್ನು ಹಿಡ್ಕೊಂಡು ಪೋಸನ್ನು ಕೊಟ್ಟಿದ್ರು. ಹಾಗೆ ಅವರನ್ನು ಆಯ್ಕೆ ಮಾಡಿದ್ರಲ್ಲ, ಅವರ ಜನರ ಪರವಾಗಿ ನಾನಿದ್ದೀನಿ ಅಂತ ಹೇಳಿದ್ರು. ಯಾರ ಕತೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ? ಪುತ್ತೂರಿನ ಶಾಸಕರಾಗಿರುವಂತಹ ಅಶೋಕ್ ರೈ ಅವರ ಕಥೆಯನ್ನು ಹೇಳ್ತಾ ಇದ್ದೀನಿ. ಪುತ್ತೂರಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯ ಜಾತ್ರೆ ಆಗುತ್ತೆ. ಆ ಜಾತ್ರೆಯಲ್ಲಿ ಇದೊಂದು ಆಟದ ಥರ ನೋಡೋದಿಲ್ಲ. ಅಂದರೆ ಹರಕೆಯ ಕೋಳಿಗಳು ಅಂತ ಬರ್ತಾವೆ, ಹರಕೆಯನ್ನು ಹೊತ್ತಿರ್ತಾರೆ. ನಮಗೆ ಒಳ್ಳೆಯದಾದರೆ ಅಲ್ಲೊಂದು ಕೋಳಿ ಅಂಕ ಮಾಡಿಸ್ತೀವಿ, ಅದು ಇದು ಅಂತ. ಈ ಸಾಕಷ್ಟು ಕಡೆಗಳಲ್ಲಿ ಯಕ್ಷಗಾನ ಮಾಡಿಸ್ತೀವಿ ಅಂತ ಹರಕೆ ಹೊತ್ತಿರ್ತಾರೆ. ಇನ್ನೊಂದೇನೋ ಒಂದು ಹರಕೆ ಇರುತ್ತೆ. ಈ ಥರದಲ್ಲಿ ಅಲ್ಲಿ ಕೋಳಿ ಅಂಕದ ಹರಕೆ ಇದೆಯಲ್ಲ, ಇಲ್ಲಿ ಗೌರ್ಮೆಂಟ್ ಏನು ಬಂದಿದೆಯಲ್ಲ, ಅದು ಬರೋಕ್ಕಿಂತ ಮುಂಚೆಯಿಂದನೂ ನಡ್ಕೊಂಡ್ಬಂದಿದೆ. ಆದರೆ ಈಗ
ಗೌರ್ಮೆಂಟ್ ಕಣ್ಣಲ್ಲಿ ಅದೊಂದು ಅದು ಆಡಂಗಿಲ್ಲ ರೀ, ಅದು ಜೂಜಾಗ್ಬಿಡುತ್ತೆ, ಅದರಲ್ಲಿ ಬೆಟ್ಟಿಂಗ್ ಎಲ್ಲ ಇರುತ್ತೆ, ಹಾಗಾಗಿ ಆಡಂಗೆ ಇಲ್ಲ ಅಂತ ಅದಕ್ಕೆ ನಿಷೇಧ ಹೇರಕ್ಕೆ ಅಲ್ಲಿಯ ಜಿಲ್ಲಾಡಳಿತ ಸರ್ಕಾರದ ಸೂಚನೆಯಂತೆ ಬಂತು. ಅಂದರೆ ಪೊಲೀಸರು ಕೂಡ ಬಂದಿದ್ರು. ಆದರೆ ಅಲ್ಲಿಂದ ಆಯ್ಕೆಯಾದ ಶಾಸಕ ಅಶೋಕ್ ರೈ ಅವರು ಕಾಂಗ್ರೆಸ್ಸಿನ MLA ಆಗಿದ್ರು ಕೂಡ ಅಲ್ಲಿಯ ಒಂದು ಸಂಪ್ರದಾಯವನ್ನು ನಿಲ್ಲಿಸೋಕೆ ಕೊಡಲಿಲ್ಲ. ಅವರು ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ, 3 ತಾಸು ಟೈಮ್ ಕೊಡಿ, ಒಂದಿಷ್ಟು ಆಟವನ್ನು ಆಡಿಸ್ಬಿಡ್ತೀವಿ, ಇದು ಹರಕೆಯ ಕೋಳಿಗಳು, ಹರಕೆಯ ಹುಂಜಗಳು, ಇಲ್ಲಿ ಯಾವುದೇ ರೀತಿಯ ಬೆಟ್ಟಿಂಗ್ ಇಲ್ಲ, ಜೂಜಿಲ್ಲ, ಮತ್ತೇನೂ ಇಲ್ಲ. ಅವ್ರ ಪಾಡಿಗೆ ಅವರು ಕೋಳಿ ಅಂಕ ಮಾಡ್ತಾರೆ, ದೇವರಿಗೆ ಕೈ ಮುಗಿದು ಮನೆಗೆ ಹೋಗ್ತಾರೆ, ಇದಕ್ಕೆ ನೀವು ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಅವರೇ ಮುಂದೆ ನಿಂತು ಮಾಡಿಸಿದ್ದಾಯಿತು. ಆದರೆ ಈಗ ಅವರನ್ನೂ ಸೇರಿ 17 ಜನರ ಮೇಲೆ FIR ದಾಖಲಾಗಿದೆಯಂತೆ. ಇದೊಂಥರ ವಿಚಿತ್ರವಾದ ಸುದ್ದಿ ಅಲ್ವಾ? ಅಲ್ಲ, ಅವ್ರನ್ನಷ್ಟೇ ಅಲ್ಲ, ಅಲ್ಲಿ ಏನೋ 22 ಹುಂಜಗಳನ್ನು ಕೂಡ ಅರೆಸ್ಟ್ ಮಾಡಿ ಜೀಪಲ್ಲಿ ಕರ್ಕೊಂಡು ಹೋಗಿದ್ದಾರಂತೆ. ಇದು ಚೆನ್ನಾಗಿರೋ ಸುದ್ದಿ. ಪಾಪ ಆ ಹುಂಜಗಳನ್ನು 22 ಹಿಡಿದ್ರು ಅಥವಾ ಲೆಕ್ಕದಲ್ಲಿ 22 ಹಿಡಿದ್ರು, ಇನ್ನೊಂದು ಕೋಳಿ ಸಾರಿನ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಏನಾದರೂ ಸಪ್ಲೈಗೆ ಹೋದರೂ ಹೋಗುತ್ತೋ, ಈ ಥರ ಪ್ರಶ್ನೆಗಳನ್ನು ಜನ ತಮಗೆ ತಾವೇ ಕೇಳ್ಕೊಳ್ತಾ ಇದ್ದಾರೆ. ಈಗ ಅಶೋಕ್ ರೈ ಅವರ ಮೇಲೆ ಎದ್ದಿರುವಂಥ ಬಂದಿರುವಂಥ ದೂರು ಏನು ಅಂದರೆ, ಕೋಳಿ ಅಂಕ ಇಲ್ಲಿ ನಿಷೇಧ, ಆದರೂ ಅವ್ರು ಮುಂದೆ ನಿಂತು ಮಾಡಿಸಿದ್ದಾರೆ. ಜೊತೆಗೆ ಈ ಜಾಗ ಏನು ಅವ್ರ ಅಪ್ಪಂದ ಅಂತ ಪೊಲೀಸರನ್ನ ಹೀಯಾಳಿಸಿದ್ದಾರೆ, ಪೊಲೀಸರೇ ಕಳ್ಳರ ಥರ ಇದ್ದಾರಲ್ಲ ಅಂತ ಮಾತಾಡಿದ್ದಾರೆ. ಹೀಗಾಗಿ ಪೊಲೀಸರ ಅವಹೇಳನ ಕೂಡ ಆ ಕೇಸಲ್ಲಿ ಫಿಟ್ ಆಗುತ್ತೆ. ಇದೆಲ್ಲ ವಿಚಾರ ಇಟ್ಕೊಂಡು ಅವ್ರನ್ನ ಒಳಗಡೆ ಹಾಕಕ್ಕೆ ಮಾಡಿದ್ದಾರೆ. ಪೊಲೀಸ್ ಇಡೀ ಅಕಲ ಮೇಲೆ ದರ್ಬಾರ ಲಾಠಿ ಚಾರ್ಜ್ ಮಲ್ಪೆ ಅವು ಮಲ್ಪೆ ಇಂದು ಮಲ್ಪೆ ಮುಗ್ಲಿ ಬೋಡಿಗೆ ಹಚ್ಚಿ ಕಾಲು ಮಾಡಾಕ್ಲಿ ಮುಗ್ಲಿ ನಿಜ ಬೋಡಿಗೆ ಹಚ್ಚಿ. ಆದರೆ ಅದೆಲ್ಲ ಹೆಂಗಾಗುತ್ತೆ ಅಂದರೆ, ಕಾಂಗ್ರೆಸ್ಸಲ್ಲಿ ಎದುರುಗಡೆ ತೋರ್ಸೋದೊಂದು, ಹಿಂದ್ಗಡೆ ಇರೋದೊಂದು ಅಂತ ಆಗುತ್ತೆ. ಅಂದರೆ ನಾವು ಕಾನೂನಿನ ಪರಿಪಾಲಕರು, ಕಾನೂನಿನ ಈ ಆರಾಧಕರು, ನಮ್ಮನ್ನು ಬಿಟ್ಟರೆ ಕಾನೂನನ್ನು ಪಾಲಿಸೋರು ಯಾರೂ ಇಲ್ಲ. ಅಲ್ಲಿ ತಪ್ಪು ಮಾಡಿರೋರು ಯಾರೇ ಆಗಿದ್ರು ಕೂಡ, ಕಾಂಗ್ರೆಸ್ಸಿನ MLA ಆಗಿದ್ರು ಕೂಡ ಅವರನ್ನು ಒಳಗಡೆ ಹಾಕ್ತೀವಿ ಅಂತ ಒಂದು FIRನ ಮಾಡಿಸಿದ್ದಾರೆ. ಆದರೆ ಅಶೋಕ್ ರೈ ಅವರು ಅದೆಷ್ಟು ದಿವಸ ಒಳಗಡೆ ಇರ್ತಾರೆ, ಅರೆಸ್ಟ್ ಆಗ್ತಾರೆ ಫಸ್ಟ್ ಅನ್ನೋದನ್ನು ನೋಡಬೇಕಾಗಿದೆ. ಈಗ ಕೋಳಿ ಅಂಕವನ್ನು ನಿಷೇಧ ಮಾಡೋಕ್ಕೆ ಏನು ಕಾರಣ? ಸಾಮಾನ್ಯವಾಗಿ ಬರೋದು, ಈ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ, ಅವರಿಬ್ಬರನ್ನ ಕಚ್ಚಾಡಕ್ಕೆ ಬಿಟ್ಟು ಆ ಕತ್ತಿಯಲ್ಲಿ ಒಬ್ರಿಗೊಬ್ರು ಗಾಯ ಮಾಡ್ಕೊಳ್ಳೋದನ್ನ ಬಿಟ್ಟು ನೀವು ಎಂಜಾಯ್ ಮಾಡ್ತಿರಲ್ಲ, ಇದು ಮಾನವೀಯತೆನಾ ಅಥವಾ ಪಕ್ಷಿವೀಯತೆನಾ ಅಂತ ಒಂದಿಷ್ಟು ಜನ ಕೇಳ್ಬೋದು. ಒಪ್ಪೋಣ. ಇನ್ನೊಂದಿಷ್ಟು ಜನ ಕೇಳ್ಬೋದು, ಅಲ್ಲಿ 2 ಕೋಳಿಗಳು ಗುದ್ದಾಡ್ತಾ ಇರ್ತಾವಲ್ಲ, ಹುಂಜಗಳು ಕಚ್ಚಾಡ್ತಾ ಇರ್ತಾವಲ್ಲ, ಸೈಡಿಗೆ ನಿಂತಿರೋರು ಸುಮ್ಮನೆ ನಿಂತಿರ್ತಾರ, ಆ ಹುಂಜಾಗಿದ್ದರೆ ನಾನು ನಿನಗೆ 1000 ರೂಪಾಯಿ ಕೊಡ್ತೀನಿ, ಈ ಹುಂಜಾಗಿದ್ದರೆ ನೀನು ನನಗೆ 1000 ರೂಪಾಯಿ ಕೊಡು ಅಂತ ಅಲ್ಲಿ ಜೂಜನ್ನು ಆಡ್ತಾರೆ. ಆ ಜೂಜಿಂದ ಎಷ್ಟೊಂದು ಮನೆ ಮಠಗಳು ಈ ಬೀದಿ ಪಾಲಾಗಿವೆ, ಹಳ್ಳ ಹಿಡಿದೋಗಿವೆ ಅಂತ ಮಾತಾಡೋರು ಇದ್ದಾರೆ. ಹೌದು, ಇದನ್ನು ಒಪ್ಪೋಣ. ಆದರೆ ಇವೆರಡು ಒಪ್ಪಕ್ಕಿಂತ ಮುಂಚೆ ಕೋಳಿಗೆ ಮಾತ್ರ ಈ ಆಲೋಚನೆಯನ್ನು ಸೀಮಿತ ಮಾಡಬೇಕಾ? ಅಥವಾ ಈ ಟಗರುನ ಗುದ್ದಿಸೋ ಒಂದು ಆಟ ಇತ್ತಲ್ಲ, ಅದು ಕೂಡ ನಿಷೇಧ, ಅದು ಕೂಡ ಕಾನೂನು ಬಾಹಿರ, ಅದನ್ನು ಮಾತ್ರ ಆಲೋಚನೆ ಮಾಡಬೇಕಾ? ಖಂಡಿತ ಇಲ್ಲ. ಆವಾಗಲೇ ಮಾನವೀಯತೆ ದೃಷ್ಟಿಯಲ್ಲಿ ಈ ಕೋಳಿ ಅಂಕವನ್ನು ಬಂದ್ ಮಾಡಬೇಕು ಅಂತ ಹೇಳಿರೋ ಎಲ್ಲ ಮಹಾನುಭಾವರಿಗೆ ಒಂದು ಪ್ರಶ್ನೆ. ಈ ಚಿಕನ್ ಅಂಗಡಿಗಳಲ್ಲಿ ಏನು ಮಾಡಲಾಗುತ್ತೆ? ಕೋಳಿಯ ಕುತ್ತಿಗೆಯನ್ನು ಕಟ್ ಮಾಡಲಾಗುತ್ತೆ. ಅದು ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಜೀವ ಹೋಗೋದು ಕೋಳಿದೆ, ಅದನ್ನು ಯಾಕೆ ಬಂದ್ ಮಾಡಿಸಲ್ಲ? ಈ ಮಟನ್ ಚಾಪಲ್ಲಿ ಏನು ಮಾಡಲಾಗುತ್ತೆ? ಬೋಟಿ, ಕಲೀಜ, ಕರುಡೆಲ್ಲ ಬಗದು ಉಲ್ಟಾ ನೇತಾಕಿರ್ತಾರೆ ಕುರಿಯನ್ನು, ಟಗರನ್ನು, ಮೇಕೆಯನ್ನು. ಅದು ಜೀವಪರ ಅನ್ಸೋದಿಲ್ವಾ? ಅಲ್ಲಿ ಜೀವ ಹೋಗೋದಿಲ್ವಾ? ಇಲ್ಲಿ ದೇವರ ಹೆಸರಲ್ಲಿ 2 ಕೋಳಿಗಳು ಕಚ್ಚಾಡಿದರೆ ಅಲ್ಲಿ ನಿಮಗೆ ಜೀವಪರತೆ ನೆನಪಾಗ್ಬಿಡುತ್ತೆ. ಪಾಪ ಅದಕ್ಕೆ ಬದುಕೋ ಹಕ್ಕಿದೆ ಅಂತ ತಲೆಗೆ ಬರುತ್ತೆ. ನಿಮ್ಮ ಲಾಜಿಕಲ್ಲಿ ಹೋದರೆ ಇಡೀ ರಾಜ್ಯದಲ್ಲಿ ಚಿಕನ್ ಅಂಗಡಿಗಳು ನಾಳೆಯಿಂದ ಬಂದಾಗ್ಬಿಡ್ಬೇಕಲ್ವ? ಮಟನ್ ಅಂಗಡಿಗಳಿಗೆಲ್ಲ ಬೀಗ ಬೀಳ್ಬೇಕಲ್ವ? ಈ ಲಾಜಿಕನ್ನು ಒಪ್ಪಕ್ಕಾಗುತ್ತಾ? ಅಲ್ಲಿ ಚಿಕನ್ ಅಂಗಡಿಯಲ್ಲಿ ನೀವು ತಗೊಂಡು ಹೋಗ್ತೀರಾ, ಮನೆಗೆ ಹೋಗಿ ಏನು ಅಡುಗೆ ಮಾಡ್ಕೊಂಡು ಸರಿಯಾಗಿ ಬಾರಿಸ್ತೀರಾ. ಇಲ್ಲಿ ಭಕ್ತಿಯ ಹೆಸರಲ್ಲಿ ದೇವರ ಹತ್ರ ಹರಕೆಯ ಹುಂಜಗಳನ್ನು, ಕುರಿಗಳನ್ನು ತರ್ತಾರೆ, ಅಲ್ಲಿ ಅದನ್ನು ಬಲಿ ಕೊಡ್ತಾರೆ. ಅದನ್ನು ತಗೊಂಡು ಹೋಗ್ತಾರೋ ಬಿಡ್ತಾರೋ ಅದನ್ನು ದುಡ್ಡು ಕೊಟ್ಟು ತಂದಿರೋರ ದರ್ದು ಅದು. ಆದರೆ ನಿಮಗೆ ತುಂಬ ಕಡೆ ದರ್ದಾಗ್ಬಿಡುತ್ತೆ.
ಕೇಳಿ ನೋಡಿ, ಈ ಕೋಳಿ ಮಾರಾಟಗಾರರನ್ನ ಕೇಳಿ ನೋಡಿ. ಈ ಥರದ್ದೊಂದು ಈ ಮೂಢನಂಬಿಕೆ ಮೌಢ್ಯ ನಡೀತಾ ಇದೆ. ದೇವರ ಹೆಸರಲ್ಲಿ ಈ ಕೋಳಿಗಳನ್ನು ಕಟ್ ಮಾಡ್ತಾರಂತೆ, ಹಾಗೆ ಗಾಯ ಮಾಡ್ತಾರಂತೆ. ನೀವೇನಂತೀರಾ ಅಂದರೆ ಅವನು ಯಾವತ್ತೂ ಕೂಡ ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳೋದೇ ಇಲ್ಲ. ಯಾಕೆಂದರೆ ಅವನು ಕೋಳಿಯನ್ನು ಮಾರುವಂತಹ ವ್ಯಾಪಾರಿ. ಅದು ವಾಪಸ್ ತಗೊಂಡ್ರೆ ಅವನು ಬದುಕಬೇಕಲ್ಲ, ಅದು ಅವನ ಬದುಕಾಗಿದೆ. ಕೋಳಿ ಮಾರಿದ್ರೇ ಅವರ ಮನೆಯಲ್ಲಿ ಕೂಳು ಅನ್ನೋ ಥರ ಆಗಿದೆ. ಆದರೆ ನೀವು ಹೇಳ್ತೀರಾ ಜೀವಪರತೆ ಅಂತ. ಆಯಿತು, ಈ ವಾದವನ್ನು ಬಿಟ್ಟು ನಿಮ್ಮ ಇನ್ನೊಂದು ವಾದಕ್ಕೆ ಬರೋಣ. ಕೋಳಿಗೆ ಮಾತ್ರ ಇದು ಸೀಮಿತನ? ಕಂಬಳ ವಿಚಾರಲ್ಲೂ ಕೂಡ ಪೆಟಾ ಅನ್ನೋ ಸಂಸ್ಥೆ ಇದೇ ವಾದವನ್ನು ಇಟ್ಕೊಂಡು ಬಂದಿತ್ತು. ಅಲ್ಲಿ ಹಿಂಸೆ ಕೊಡಲಾಗುತ್ತೆ, ಜೂಜಾಗುತ್ತೆ, ಅದು ಇದು ಏನೇನೋ. ಆದರೆ ನೀವು ಬೆಂಗಳೂರು ನೋಡಿದ್ದೀರಲ್ವ, ಬೆಂಗಳೂರಲ್ಲೇ ಇದ್ದೀರಲ್ವ, ಬೆಂಗಳೂರಿನ ಮೆಜೆಸ್ಟಿಕ್ ಅಂದರೆ ಒಂದು ಹೃದಯ ಭಾಗ ಅಂತ ಕರೀತಾರೆ. ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸಲ್ಲಿ ರೇಸ್ ಕೋರ್ಸ್ ರೋಡ್ ಇದೆ. ಆ ರೇಸ್ ಕೋರ್ಸ್ ರೋಡ್ ಅಂತ ಹೇಗೆ ಬಂತು ಹೆಸರು? ಅಲ್ಲಿ ಪಕ್ಕದಲ್ಲೇ ರೇಸ್ ಕೋರ್ಸ್ ಇರೋದಕ್ಕೆ. ಅಲ್ಲಿ ಕುದುರೆ ರೇಸ್ ಆಗುತ್ತೆ. ಕುದುರೆ ರೇಸ್ ಆಗುವಾಗ ಫಸ್ಟ್ ನಿಮ್ಮ ಜೀವಪರತೆ ಅಂತ ಹೇಳಿದ್ರಲ್ಲ, ಆ ವಿಚಾರಕ್ಕೆ ಬರೋಣ. ಯಾವ ಕುದುರೆ ಅತ್ಯಂತ ವೇಗವಾಗಿ ಆ ಸರ್ಕ್ಯೂಟನ್ನು ಮುಗಿಸುತ್ತೋ ಅದು ವಿನ್ನರ್ ಅಂತ ಘೋಷಣೆ ಆಗುತ್ತೆ. ಓಡಿಸುವಾಗ ಮೇಲ್ಗಡೆ ಒಬ್ಬನು ಜಾಕಿ ಕೂತಿರ್ತಾನಲ್ಲ, ಅವನೇನು ಕಿವಿಲಿ ನಿನಗೆ ಸಂಜೆ ಒಂದು ಅರ್ಧ ಮುಷ್ಟಿ ಜಾಸ್ತಿ ಹುರುಳಿಕಾಯಿ ಹಾಕ್ತೀನಿ, ಸ್ಪೀಡಾಗಿ ಓಡ್ಬಿಡು ಚಿನ್ನ ಅಂತ ಕುದುರೆ ಹತ್ರ ಹೇಳ್ತಾನ. ಏನೂ ಇಲ್ಲ, ಅವನ ಕೈಯಲ್ಲಿ ಒಂದು ಬಾರ್ಕೋಲ್ ಥರದೊಂದು ಕೋಲ್ ಇರುತ್ತೆ. ಹಾಗೆ ಈ ಕುದುರೆಯ ಹಿಂಭಾಗ ಇದೆಯಲ್ಲ, ಅಲ್ಲಿ ಸರಿಯಾದ ಏಟುಗಳು ಬೀಳ್ತಾನೆ ಇರುತ್ತೆ. ಕುದುರೆ ಹಿಂಸೆಯನ್ನು ತಿಂದುಕೊಂಡೇ ಅಲ್ಲಿ ವೇಗವಾಗಿ ಓಡಬೇಕು. ಇಲ್ಲಿ ಜೀವಪರತೆ ಇಲ್ವಾ? ಇಲ್ಲಿ ಗೊತ್ತೇ ಇಲ್ವಾ? ವಯಸ್ಸಾದ, ಗಾಯಗೊಂಡ ಅಥವಾ ಗಾಯಗೊಂಡು ಇನ್ನು ರಿಪೇರಿ ಆಗೋಕ್ಕೆ ಸಾಧ್ಯವೇ ಇಲ್ಲದ ಕುದುರೆಗಳನ್ನು ಏನು ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಅದರ ಜೀವಕ್ಕೆ ಇಲ್ಲಿ ಕಿಮ್ಮತ್ತಿಲ್ವಾ? ಆಯಿತು, ಅದೇನು ಅಂದ್ರಲ್ಲ ಜೂಜು, ಅದೇ ಬೆಟ್ಟಿಂಗು. ಕುದುರೆ ರೇಸ್ ಆಗೋದು ಏನಕ್ಕೆ ಅಂದ್ಕೊಂಡ್ರಿ? ಬೆಟ್ಟಿಂಗ್ ಸಲುವಾಗಿನೇ. ಒಂದು ಸಲ ರೇಸ್ ಕೋರ್ಸಿನ ಹೊರಗಡೆ ಹೋದರೆ ಅಲ್ಲಿ ಫುಟ್ಪಾತ್ಗಳಲ್ಲಿ 1,000 ಜನ ನಿಂತಿರ್ತಾರೆ. ಅಲ್ಲಿ ಒಂದಿಷ್ಟು ಚಿಕ್ಕ ಚಿಕ್ಕ ಈ ಹ್ಯಾಂಡ್ ಬುಕ್ಗಳನ್ನು ಇಟ್ಕೊಂಡಿರ್ತಾರೆ. ಆ ಹ್ಯಾಂಡ್ ಬುಕ್ಗಳನ್ನು ನಾನು ತೆಗೆದು ನೋಡಿದ್ದೆ. ಬಟ್ ನನಗೆ ಅದ್ರ ಬಗ್ಗೆ ಯಾವುದೇ ನಾಲೆಜ್ ಇಲ್ಲದೆ ಇರೋದ್ರಿಂದ ಅದು ಏನಂತ ಅರ್ಥ ಆಗಿಲ್ಲ. ಒಳ್ಳೆ ರಾಕೆಟ್ ಸೈನ್ಸ್ ಥರ ನನಗೆ ಕಾಣಿಸ್ತು. ಬಟ್ ಅವ್ರನ್ನ ಕೇಳಿ ನೋಡಿ, ಅದರಲ್ಲಿ ಏನೋ ಒಂದು ಫಾರ್ಮುಲಾ ಇರುತ್ತಂತೆ, ಹಿಂದೆ ಯಾವ್ದು ಕುದುರೆ ಗೆದ್ದಿದೆ ಅಂತ ಇರುತ್ತಂತೆ, ಯಾವುದು ಗೆಲ್ಲಬಹುದು, ಯಾವುದಕ್ಕೆ ಎಷ್ಟು ದುಡ್ಡು ಹಾಕ್ಬೋದು ಅನ್ನೋ ಲೆಕ್ಕಾಚಾರ ಇರುತ್ತಂತೆ. ಇದ್ರ ಬಗ್ಗೆ ನಾನೊಬ್ಬ ಅಜ್ಜನಿಗೆ ಕೇಳಿದ್ದೆ, ಹೆಂಗಣ ಇದು ವರ್ಕ್ ಆಗುತ್ತೆ ಅಂತ. ನನ್ನ ನಾಲೆಜನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ. ಆ ಅಜ್ಜ ಹೇಳಿದ್ದೊಂದೇ, ಯಾವತ್ತೂ ಕೂಡ ಇದ್ರ ಬಗ್ಗೆ ತಲೆ ಹಾಕಬೇಡ, ಯಾವತ್ತೂ ಕೂಡ ಕ್ಯೂರಿಯಾಸಿಟಿ ಇಟ್ಕೋಬೇಡ. ನಾನು ಇದೇ ಏಜಲ್ಲಿ ಬಂದು ಇದೇ ಪ್ರಶ್ನೆ ಕೇಳಿದ್ದೆ, ನೋಡು ಈಗ ಇಲ್ಲೇ ಇದ್ದೀನಿ, ಇದೇ ಪುಸ್ತಕಗಳನ್ನು ಮಾರ್ಕೊಂಡು ಇದ್ದೀನಿ ಅಂತ ಹೇಳಿದ್ದ. ಅಂದರೆ ಕುದುರೆ ರೇಸ್ ಏನಿದೆಯಲ್ಲ, ಅಲ್ಲಿ ಆಗುವ ಜೂಜು, ಬೆಟ್ಟಿಂಗು, ಏನು ಗ್ಯಾಂಬ್ಲಿಂಗ್ ಅಂತ ಹೇಳ್ತಿರಲ್ಲ, ಅದು ಅಫಿಷಿಯಲ್ ಆಗಿ ನಡೀತಾ ಇದೆಯಂತೆ. ಅಲ್ಲಿ ಕುದುರೆಗಳಿಗೆ ನೋವು ಆಗ್ತಾ ಇದೆಯಂತೆ. ಗಾಯಗೊಂಡ ವಯಸ್ಸಾದ ಕುದುರೆಗಳನ್ನು ಅದನ್ನ ನೋಡುವ ರೀತಿಯೇ ಒಂಥರ ಅಮಾನವೀಯ ಆಗಿದೆಯಂತೆ. ಆದರೆ ಇದು ಯಾವುದೂ ಕಾಣಲ್ಲ. ದೇವರ ಹೆಸರಲ್ಲಿ ಕುರಿ ಬಲಿ ಕೊಟ್ಟರೆ, 2 ಹುಂಜಗಳು ಫೈಟಿಂಗ್ ಮಾಡಿಕೊಂಡ್ರೆ ಇದು ಮಾತ್ರ ಕಾನೂನು ಬಾಹಿರ ಅಂತೆ. ಇದರಲ್ಲಿ ಏನಾದರೂ ಲಾಜಿಕ್ ಇದೆಯಾ? ಲಾಜಿಕ್ ಇದೆಯಾ? ಸಿದ್ದರಾಮಯ್ಯನವರು ಈ ಕೋಳಿ ಹಿಂಸೆ ಬಗ್ಗೆ ಏನನ್ನ ಹೇಳ್ತಾರೆ? ಅಲ್ಲ, ಅವ್ರದ್ದಿನ್ನೂ ಕೋಳಿ ಸಾರು ತಿಂದಿರೋದೇ ಮರ್ತಿಲ್ಲ. ಇನ್ನು ಕೋಳಿ ಹಿಂಸೆ ಬಗ್ಗೆ ಹೆಂಗೆ ಮಾತಾಡೋಕ್ಕಾಗುತ್ತೆ? ಅವರ ಲೆಕ್ಕಾಚಾರದಂತೆ ಹೋದರೆ ಮೀನುಗಾರಿಕೆ ಕೂಡ ಇವರು ಬಂದ್ ಮಾಡಿಬಿಡ್ತಾರ ಅನ್ನೋ ಭಯ ಕಾಡಿದೆ. ಅಂದರೆ ಮೀನಿಗೂ ಜೀವ ಇರುತ್ತೆ. ಮೀನು ಪಾಪ ಸಮುದ್ರದಲ್ಲಿ ಅದ್ರ ಪಾಡಿಗದು ಏನೋ ಈಜಾಡ್ಕೊಂಡು ಅಲ್ಲೆಲ್ಲೋ ಲವ್ ಮಾಡಿಕೊಂಡು ಏನೋ ಮದುವೆ ಮಕ್ಕಳು ಮಾಡ್ಕೊಂಡಿರುತ್ತೆ. ಗಾಳಕ್ಕೋ ಬಲೆಗೋ ಬಿದ್ದು ಮೇಲ್ಗಡೆ ಬಂದು ತನ್ನವರನ್ನ ಕಳ್ಕೊಂಡಿರುತ್ತೆ. ಹಾಗೆ ಇಲ್ಲಿ ಬಂದು ಜೀವವನ್ನು ಕಳೆದುಕೊಳ್ಳುತ್ತೆ. ಇದು ಜೀವಪರತೆ ಆಗೋದಿಲ್ವಾ? ಇದ್ರ ಬಗ್ಗೆ ಮಾತಾಡ್ತಾರ ಜೀವಪರರು? ಇದು ಹಿಂದೂ ಧರ್ಮದ ಸಂಪ್ರದಾಯದ ಬಗ್ಗೆ ಒಂದು ವಿಶೇಷವಾದ ದ್ವೇಷವನ್ನು ಇಟ್ಕೊಂಡಿರುವಂತಹ ಒಂದಿಷ್ಟು ಜನರ ಸಂಚು ಇದು. ಇದರ ಪ್ರಕಾರವೇ ಸರ್ಕಾರ ನಡೀತಾ ಇದೆ. ಹಾಗಾಗಿ ಇಂಥದ್ದನ್ನೆಲ್ಲ ಅಂದರೆ ಸರ್ಕಾರದಿಂದ ಈ ಕಾನೂನಲ್ಲಿ ಲಾಜಿಕ್ಕೇ ಇಲ್ಲ, ತೆಗೆದುಬಿಡ್ರಿ ಅಂತ ಹೇಳುವಂತಹ ಯಾವುದೇ ಒಂದು ವಾಕ್ಯ ಈ ಸರ್ಕಾರದ ಬಾಯಿಂದ ಬರೋದೇ ಇಲ್ಲ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಇದು ಸರ್ಕಾರ ಕೊಟ್ಟ ಗ್ಯಾರಂಟಿ ಅಲ್ಲ, ಇದು ನನಗೆ ಸರ್ಕಾರವನ್ನು ಕಂಡು ಸರ್ಕಾರದ ಮೇಲೆ ಬಂದಿರುವಂತಹ ಗ್ಯಾರಂಟಿ. ಆದರೂ ನನಗೆ ಖುಷಿಯಾಗಿದ್ದು ಕಾಂಗ್ರೆಸ್ ಶಾಸಕ ಪುತ್ತೂರಿನ ಅಶೋಕ್ ರೈ ಅವರ ಬಗ್ಗೆ. ನನ್ನನ್ನು ಬೇಕಾದರೂ ಅರೆಸ್ಟ್ ಮಾಡಿ ನಾನೇ ಮುಂದೆ ನಿಂತು ಈ ಹರಕೆಗಳನ್ನು ತೀರಿಸ್ತೀನಿ, ಅದು ಹೆಂಗೆ ಜನರನ್ನು ಓಡಿಸಿ ಅಂತ ಹೇಳಿ ಮುಂದೆ ನಿಂತ್ರಲ್ಲ, ಇಂಥವರು ಬೇಕಾಗಿದೆ. ಕಾಂಗ್ರೆಸ್ಸು ಯಾವಾಗಲೂ ಧರ್ಮ ವಿರೋಧಿ, ಸನಾತನ ವಿರೋಧಿ, ನಮ್ಮ ಹಿಂದೂ ಧರ್ಮದ ಈ ಸಂಪ್ರದಾಯ ಆಚರಣೆ ಇದೆಲ್ಲವನ್ನು
ತುಳಿಬೇಕು ಅಂತಲೇ ಬರ್ತಾ ಇರುವಂತಹ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡಿರುವ ಪಕ್ಷ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅಪರೂಪಕ್ಕೆ ಮಧ್ಯ ಮಧ್ಯ ಅಲ್ಲೊಂದು ಇಲ್ಲೊಂದು ಇಂಥವ್ರು ಸಿಕ್ಬಿಟ್ಟಾಗ ಖುಷಿಯಾಗುತ್ತೆ. ಹಾಗಂತ ಆ ಪಕ್ಷದ ಮೇಲೆ ಏನಾದರೂ ಭಾವನೆ ಬದಲಾಗುತ್ತಾ? ಖಂಡಿತ ಇಲ್ಲ. ನಾವು ಇಷ್ಟಪಡಬೇಕಾಗಿರೋದು ಅಲ್ಲಿಯ ವ್ಯಕ್ತಿತ್ವವನ್ನು ಹೊರತು ಪಕ್ಷವನ್ನಲ್ಲ, ಸಿದ್ಧಾಂತವನ್ನಲ್ಲ. ಏನು ಹೇಳ್ತೀರಾ? ಈ ಬಗ್ಗೆ ನಿಮ್ಮ ಏನು ಅನಿಸಿಕೆ ಇದೆಯೋ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ಕೋಳಿ ಅಂಕ ಅದು ಇದು ಎಲ್ಲ ಮಾತಾಡ್ದವಲ್ಲ, ನೀವು ಕೂಡ ಕೋಳಿ ಅಂಕಕ್ಕೆ ಹೋಗಿದ್ರಾ ನೋಡಿದ್ರಾ ಅನ್ನೋದನ್ನು ನಮಗೆ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ನಮ್ಮದು ಎಲ್ಲ ವಿಡಿಯೋಗಳು ನಿಮಗೆ ನೋಡಬೇಕಲ್ಲ, ಫಸ್ಟ್ ನಿಮಗೆ ಬೇಕಲ್ಲ, ಹಾಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಜೈ ಶ್ರೀರಾಮ್.